ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಒಂದು ಮಸೂದೆ ಬರುವ ಅಧಿವೇಶನದಲ್ಲಿ ವಿಶೇಷವಾಗಿ ಶಿಕ್ಷಕರನ್ನು ಶಿಕ್ಷಣ ಕೊಡಿಸೋದಕ್ಕೆ ಕಲಿಸೋದಕ್ಕೆ ಮಾತ್ರ ಇಡ್ರಿ. ಯಾವ್ಯಾವುದು ಕೆಲಸಕ್ಕೆ ಗಣತಿ ಇರ್ಬೋದು, ಮಾನ್ಯ SIR ಆಯಿತು, ಇನ್ನೊಂದು ಏನಪ್ಪ ಅಂದ್ರೆ ಅನೇಕ ಬೇರೆ ಬೇರೆ ಕಾರ್ಯಕ್ರಮ ಬರ್ತವೆ. ಜನಗಣತಿ ಆಯಿತು, ವಿಪತ್ತು ಬಂದಾಗ ವಿಪತ್ತು ನಿರ್ವಹಣೆಗೆ ಆಯಿತು, ಶಿಕ್ಷಕರಿಗೆ ತೆಗೆದುಕೊಂಡು ಉಪಯೋಗ ಮಾಡುವಂಥದ್ದು ನಾವು ನೋಡ್ತಾ ಬಂದಿದ್ದೀವಿ. ಯಾಕೆಂದರೆ ಸೂಟಿ ಹೆಚ್ಚಿರ್ತಾವೆ, ಮಾಡಲಿ ಅನ್ನುವಂಥ ಭಾವನೆ ಇರ್ಬೋದು, ಏನಿರ್ಬೋದು. ಬಟ್ ಇತರೇ ಕೆಲಸಗಳು ಮಾಡೋದು, ಇತರೆ ಅಂದರೆ ಇವತ್ತು ನೋಡಿ ನಾವು ಬಿಸಿ ಊಟದ ಸಹಿತ ಶಿಕ್ಷಕರು ವಹಿಸುವಂಥ ಕೆಲವೊಂದು ಏನೋ ಅಡುಗೆ ಮಾಡೋರು ಅಷ್ಟೇ ಇರ್ತಾರೆ. ಬಟ್ ಖರೀದಿ ಮಾಡೋದು, ಗಿಡೋದು, ತರೋದು, ವಸ್ತು ತಂದು ಕೊಡೋದು ಮಾಡೋದೆಲ್ಲ ಹೆಡ್ ಮಾಸ್ಟ್ರು ಮತ್ತು ಅವ್ರು ಮಾಸ್ಟ್ರು ಮಾಡ್ತಾ ಇರ್ತಾರೆ. ಮೊದಲ ನಮ್ಮಲ್ಲಿ ಶಿಕ್ಷಕರಿಗೆ ಕೊರತೆ ಅದ. 30 ಮಕ್ಕಳಿಗೆ ಒಬ್ಬ ಶಿಕ್ಷಕ ಬೇಕು. ಎಲ್ಲಿದ್ರಿ ಏಕೋಪಾಧ್ಯಾಯ ಶಾಲೆಗಳು ಬರ್ತಾವೆ, ಏಕ ಶಿಕ್ಷಕರು ಇರುವ ಶಾಲೆಗಳು. ಅಲ್ಲಿ ಒಬ್ಬ ಮಾಸ್ತರ್ 1 ದಿನ 4 ದಿನ ಸಾರಿ ಇರ್ತಾವೆ. ಪಾಪ ಏನು ಕಲಿಸ್ಬೇಕು ಅವ್ರನ್ನ ಎಲ್ಲ ಕ್ಲಾಸ್ಗಳಿಗೆ ಯಾವ ರೀತಿ ಕಲಿಸ್ಬೇಕು? ಇನ್ನೊಬ್ಬರಿಗೆ 2 ಇರ್ತಾರೆ, 3 ಮಂದಿ ಇರ್ತಾರೆ. ಶಿಕ್ಷಕರು ಕೊರತೆ ಭಾಳಷ್ಟು ಅದ. ಆ 2ರಲ್ಲಿ ಒಬ್ಬರು ಏನೋ ಕೆಲಸಕ್ಕೆ ಕರ್ಕೊಂಡ್ಬಿಟ್ರೆ ಒಂದು ಸರ್ಕಾರ ಇದ್ದು ಯಾವುದೋ ಕೆಲಸಕ್ಕೆ ಅಲ್ಲಿ ಕಲಿಕೆ ಕುಂಠಿತನ. ಹೀಗಾಗಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸೋದಕ್ಕೆ ತಂದೆ ತಾಯಿಗಳು ಹಿಂದೆ ಮಾಡ್ತಾಯಿದ್ದಾರೆ. ಮಧ್ಯಮರು ಪಾಪ ಕೆಳವರ್ಗದವರು, ಬಡವರು ಅವ್ರು ಕಳಿಸ್ತಾರೆ. ಮಧ್ಯದಲ್ಲಿ ಬೇರೆ ಆಗೋದಿಲ್ಲ. ದೇರ್ ಇಸ್ ನೋ ಆಲ್ಟರ್ನೇಟಿವ್. ಹಾಗಾಗಿ ಅಲ್ಲೇ ಕಲಿಕೆಯ ಒಂದು ಏನದಲ್ಲ ಡೆವಲಪ್ಮೆಂಟ್ ಮಕ್ಕಳಲ್ಲೇ ಭಾಳ ಕಡಿಮೆ. ಭಾಳಷ್ಟು ಹಳ್ಳಿಗಳಲ್ಲೇ, ಭಾಳಷ್ಟು ಶಾಲೆಗಳಲ್ಲೇ ಮಧ್ಯಾಹ್ನ ಬಿಸಿ ಊಟ ಒಂದು ಆಗ್ತದಪ್ಪ, ಅದು ಬಿಸಿ ಊಟಕ್ಕೆ ಬರ್ತಾರೆ. ಊಟ ಆದ ತಕ್ಷಣ ಮನೆ ಕಡೆ ಪಾರ್ಟಿ ಅಂದ್ರೆ ಪಾರ್ಟಿ ತೊಗೊಂಡು ಹೋಗುವಂಥ ಮಕ್ಕಳನ್ನ ನಾವು ಭಾಳ ನೋಡ್ತಾಯಿದ್ದೀವಿ. ಇದು ತಪ್ಪಬೇಕಾಗಿತ್ತು. ಅದಕ್ಕೆ ಒಂದು ಮಸೂದೆ ತರ್ತಾ ಇದ್ದಾರೆ. ಇಲ್ಲ, ಇದು ಬೇರೆ ಇಲಾಖೆಯವರು, ಇದು ಬೇರೆ ಬೇರೆ ಇಲಾಖೆ ಇವ್ರನ್ನ ಕಳಿಸೋವಾಗಿಲ್ಲ ಅನ್ನುವಂಥ ಒಂದು ವಿಧೇಯಕವಂಥವ್ರು ಪ್ರಯತ್ನ ಮಾಡ್ತಾಯಿದ್ದಾರೆ ಸರ್ಕಾರ. ಇಲ್ಲಿ ಒಂದು ಗಮನಿಸಬೇಕಾಗಿದ್ದು ಏನಪ್ಪ ಅಂತಂದ್ರೆ, ಸರ್ಕಾರ ಖರ್ಚು ಮಾಡೋದ ಈಗ ಹಲವು ಸಲ ಹೇಳಿದೆ ನಿಮಗೆ, ₹1 2 ಪೈಸಾ ಶಿಕ್ಷಣಕ್ಕೆ. ಆ 2 ಪೈಸಾದಲ್ಲೂ ಸಹ ಶಿಕ್ಷಕರು ಇಲ್ಲ. ಅರ್ಧ ಶಿಕ್ಷಕರು ಸರ್ಕಾರಿ ಕೆಲಸಗಳ ಸಲುವಾಗಿ ಜನಗಣತಿ ಈಗ SIR ಮಾಡಿದಿರೋದು ಈ ಸಾಮಾನ್ಯ ಕೆಲಸಗಳಲ್ಲೂ ಇದರ ಸಮಯ ಕಳೀತಾರಂತ ಅನ್ನೋದಿಲ್ಲ. ನಾನು ಅದನ್ನು ಟೀಚರ್ಗಳು ಅದನ್ನು ಪಾಪ ಮಾಡ್ತಾರೆ. ಈ ಸಂದರ್ಭದಲ್ಲೇ ಮಕ್ಕಳ ವಿದ್ಯಾದಾನ, ಮಕ್ಕಳಿಗೆ ಕಲಿಸುವಂಥದ್ದು ಹೋಗಿಬಿಡ್ತದೆ. ಹೀಗಾಗಿ ಸರ್ಕಾರಿ ಶಾಲೆಗಳ ಮಕ್ಕಳು ಅಲ್ಲೊಬ್ಬ ಚೆನ್ನಾಗಿರ್ಬೋದು, ಭಾಳ ಬರ್ತ್ ಚೆನ್ನಾಗಿಂತಾವೆ. ಮನೆಯಲ್ಲಿ ಅಟ್ಲೀಸ್ಟ್ ಬಡವರಿದ್ದು ಸಹಿತ ಸ್ವಲ್ಪ ವಿದ್ಯಾಬುದ್ಧಿ ಇದ್ದಂತಹ ತಂದೆ ತಾಯಿಗಳದಲ್ಲೇ ಅಥವಾ ವಿದ್ಯಾಬುದ್ಧಿ ಇದ್ದಂಥ ಒಂದು ಮನೆತನದಲ್ಲೇ ಮಕ್ಕಳ ಶಾಣರಾಗ್ತಾರೆ. ಅದನ್ನು ಹೇಳ್ತೀವಿ, ಸರ್ಕಾರ ಶಾಲೆಯಲ್ಲಿ ಇವ್ರು ಕಲ್ತರು ಇವ್ರು ಶಾಣಾದರು, ಅವ್ರು ಕಲ್ತರು ಅವ್ರು ಶಾಣಾದರು ಒಂದು ಆದವ್ರ ಬಗ್ಗೆ. ಅದು ಇಡೀ ವ್ಯವಸ್ಥೆಯಲ್ಲಿ ಎಷ್ಟು ಮಂದಿ ಆಗಿದ್ದಾರಪ್ಪ, ಹಿಂಗೆ ಎಷ್ಟು ಮಂದಿ ಇಂಪ್ರೂವ್ ಆಗಿದ್ದಾರಪ್ಪ? ಪ್ರತಿಯೊಬ್ಬ ಆಗಿದ್ದಾನ? ಆಗಿಲ್ಲ ಅಂದ್ರೆ ಯಾಕೆ ಆಗಿಲ್ಲ? ಇವತ್ತು ಚಿಂತೆ ಮಾಡಬೇಕಾಗಿದೆ. 100 ಜನರಲ್ಲಿ 1-2 ಹುಡುಗರು ಜಾಣರಾದ್ರೆ, 2% 3% ಜಾಣರಾದ್ರೆ, ಇನ್ನುಳಿದವ್ರದ್ದು 299 ಜನರದು ಭಾಳ 90% ಅಂದರೆ 90 ಜನರದು ಶಿಕ್ಷಣ ಎಷ್ಟು ಹಾಳಾಗಿ ಹೋಗ್ತಾಯಿದೆ. ಸ್ವಲ್ಪ ಏನೋ ಬರೀದಕ್ಕೆ ಓದಕ್ಕೆ ಬರ್ಬೋದು. ಇವತ್ತಂತೂ ನಿಮಗೆ ಗೊತ್ತಿದ್ದಂಗೆ, ನಮಗೆ ಗೊತ್ತಿದ್ದಂಗೆ ಈ ಸರ್ಕಾರಿ ಶಾಲೆಗಳಿಂದ ಆಯ್ಕೆಯಾಗಿ ಎತ್ತರಕ್ಕೆ ಅಲ್ಲೊಂದಿಲ್ಲ ಅಪವಾದ ಅಂತ ಹೇಳ್ತಾನೆ. ಮತ್ತು ಅಪವಾದ ಅನ್ನೋದನ್ನು ಬಿಟ್ಟರೆ ಉಳಿದವ್ರು ಭಾಳ ಯಶಸ್ವಿ ಭಾಳ ಕಷ್ಟ. ಆ ಯಶಸ್ವಿ ಆದವ್ರು ಉದಾಹರಣೆ ಹೇಳ್ಕೊತ ಹೋಗ್ತೀವಿ. ಇವ್ರು ಯಶಸ್ವಿಯಾಗ್ಯಾರ್ರಿ. ಇವತ್ತು ಸಹ DC ಪಾರ್ಟಿ ಅವ್ರು ಉದಾಹರಣೆ ಕೊಡೋದು ಹೋಗ್ತಾಯಿದ್ದೀವಿ. ಒಂದು ಅಪರೂಪದ ಪ್ರತಿಭೆ ಅದು. ಎಲ್ಲ ಪ್ರತಿಭೆಗಳು ಹಂಗಿರ್ತಾರೆ. ಪ್ರತಿಯೊಂದು ಮಗನು ಆ ಪ್ರತಿಭೆಯನ್ನು ಹೊಂದಿರ್ತಾರೆ ಅನ್ನೋದಕ್ಕೆ ಇವತ್ತಿನವ್ರಿಗೆ ಉತ್ತರ ಸಿಗೋದೂ ಇಲ್ಲ. ಯಾಕಂತಂದ್ರೆ ಒಬ್ಬರಂಗೆ ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರು ಒಂದೊಂದು ಫೀಲ್ಡ್ದಲ್ಲಿ ಬುದ್ಧಿಂತ ಇರ್ತಾರೆ. ನಾವೊಂದು ಫೀಲ್ಡು, ನೀವೊಂದು ಫೀಲ್ಡು, ಇನ್ನೊಂದು ಫೀಲ್ಡು. ಹೀಗಾಗಿ ಆ ಮಕ್ಕಳನ್ನು ತಯಾರು ಮಾಡೋಲ್ಲ ಸರ್ಕಾರಿ ಶಾಲೆಗಳು. ಅಲ್ಲಿ ಶಿಕ್ಷಕರು ಸೋಲ್ತಾ ಇದ್ದಾರೆ. ಕಾರಣ ಏನಂದ್ರೆ ಇತರೇ ಕೆಲಸಗಳನ್ನು ಮಾಡೋದು, ಕಲಿಸುವಂಗಿಲ್ಲ. ಕಲಿಸೋದು ಹೆಚ್ಚು, ಹೊರಗಿನ ಕೆಲಸನ ಹೆಚ್ಚು. ಬಿಸಿ ಊಟಕ್ಕೆ ಹೆಡ್ ಮಾಸ್ಟರ್ಗಳು ಅಥವಾ ಮುಖ್ಯೋಪಾಧ್ಯಾಯರು ಅವೆಲ್ಲ ವಸ್ತು ಅಂತ ಕೊಡೋದು, ಎಷ್ಟು ಹುಡುಗರು ಬಂದರು, ಎಷ್ಟು ಅಡಿಗೆ ಆಯಿತು, ಎಷ್ಟು ಖರ್ಚಾಯಿತು, ಎಷ್ಟು ವೆಚ್ಚ ಹೊತ್ತು, ಮಾರ್ಕೆಟದಲ್ಲಿ ಯಾವ ರೇಟ್ ಜನದಿಂದ ಫ್ಲಕ್ಚುಯೇಷನ್ ಆಗ್ತಿರ್ತಾವೆ ರೇಟ. ಅದೇ ರೇಟ್ದಲ್ಲಿ ತರಬೇಕು. ಒಂದು ಫಿಕ್ಸ್ ಮಾಡಿರ್ತಾರೆ, ಆ ಫಿಕ್ಸ್ ರೇಟಲ್ಲಿ ತರಬೇಕು. ಒಮ್ಮೊಮ್ಮೆ ಅವು ತುಟ್ಟಿ ಹೋಗಿರ್ತವೆ, ಮತ್ತೊಂದು ದಿನ ಸೆಮಿನೂ ಇರ್ತಾವೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು? ಟೀಚರ್ ಇದ್ದಂಥ ಅವರು ನಮ್ಮ ಸಮಸ್ಯೆನ ಹೇಳ್ಕೊಳ್ತಾರೆ. ಹೀಗಾಗಿ ಬಿಸಿ ಊಟ ಆಯಿತು. ಅದರ ನಂತರ ಹೇಳಿದ್ನಲ್ಲಿ ಈಗ ನಿಮಗೆ ಏನಪ್ಪ ಅಂದ್ರೆ ಶಿಕ್ಷಣೇತರ ಕೆಲಸಗಳು. ಅದರಲ್ಲಿ ಮುಖ್ಯವಾಗಿ
ಈಗ ಹೇಳಿದ್ನಲ್ಲಿ ಈಗಾಗಲೇ ಒಬ್ಬ ಶಿಕ್ಷಕಿದ್ದಂಥ ಶಾಲೆಗಳಲ್ಲೂ ಸಹಿತ ಕೆಲವೊಮ್ಮೆ ಶಿಕ್ಷಕರನ್ನು ತೆಗೆದುಕೊಂಡು ಹೋಗುವಂಥ ಮಾತುಗಳನ್ನ ನಾವು ನೋಡ್ತಾ ಇದ್ದೀವಿ, ವಿಷಯಗಳನ್ನ ನೋಡ್ತಾ ಇದ್ದೀವಿ. ಈ ನೆಲೆಗಟ್ಟಿನಲ್ಲೇ ಶಿಕ್ಷಣ ಇಲಾಖೆಯವರು ಸ್ಪಷ್ಟವಾಗಿ ಈಗ ಇಲ್ಲಪ್ಪ ನಮ್ಮ ಕ್ಷೇತ್ರಕ್ಕೆ ಯಾರು ಬಿಡ್ತಾರೆ ಅವ್ರು ಅದೇ ಕೆಲಸ ಮಾಡಲಿ, ಕಲಿಸೋದಂದ್ರೆ ಕಲಿಸೋದು ಅಷ್ಟೇ, ಬೇರೆ ಅಲ್ಲ, ಅವ್ರು ಉಳಿಸ್ಕೊಳ್ಳೋಂಥ ಕೆಲಸ ಆಗ್ಬೇಕು, ಮಸೂದೆ ತೊಗೊಂಬರ್ಲಿ ಅಂತೇಳಿ ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆ ಪ್ರಕಾರ ಅಟ್ಲೀಸ್ಟ್ ಒಂದು 50% ಎಲ್ಲ ಕಡಿಮೆ ಶಿಕ್ಷಕರ ಮಾತ್ರ 50% ಇಬ್ಬರು ಮಾಸ್ತರ್ ಇದ್ದರೆ ಒಬ್ಬರನ್ನ ಕರ್ಕೊಂಡು ಹೋಗ್ರಪ್ಪ, ಗುರುಗಳಿದ್ರೆ ಅಥವಾ ಗುರುಮಾತೆಯರಿದ್ದರೆ ಒಬ್ಬರು ಕರ್ಕೊಂಡು ಹೋಗ್ರಿ, ಒಬ್ಬರನ್ನ ಬಿಡ್ರಿ ಅನ್ನುವಂಗೆ ಅದು ಸರಿ ಕಡಿಮೆ ಆಗಿಬಿಡ್ತು. ಅಷ್ಟಾದ್ರೆ ಹೀಗಾಗಿ ನಮ್ಮ ಶಿಕ್ಷಣ ಕ್ಷೇತ್ರ ಏನದಪ್ಪ ಅಂತಂದ್ರೆ ಇವತ್ತು ಅದರಲ್ಲೂ ಸರ್ಕಾರಿ ಶಿಕ್ಷಣ ಕ್ಷೇತ್ರ ಭಾಳಷ್ಟು ಡೆವಲಪ್ ಆಗಬೇಕಾಗಿದೆ, ಭಾಳಷ್ಟು ಅನುಕೂಲ ಆಗಬೇಕಾಗಿದೆ. ಅನುಕೂಲ ಅಂದ್ರೆ ಮಕ್ಕಳಿಗೆ ಅದು ಈ ಒಂದು ಮಸೂದಿಂದ ಆಗ್ಬೋದಾ ಅನ್ನುವಂಥದ್ದು. ಅಂದ್ರೆ ಶಿಕ್ಷಕರನ್ನ ಬೇರೆ ಬೇರೆ ಕೆಲಸಕ್ಕೆ ಉಪಯೋಗ ಮಾಡೋಂಗಿಲ್ಲ, ಕೇವಲ ಶಿಕ್ಷಣಕ್ಕೆ ಅಷ್ಟ. ಯಾಕಂದ್ರೆ ಮಕ್ಕಳು ತಯಾರಾಗಬೇಕಾಗಿದೆ, ಬುದ್ಧಿವಂತರಾಗಬೇಕು, ಸಮಾಧಾನ ಬದುಕಬೇಕು, ದೌಡದಾಗ ಬೆಳಿಬೇಕು. ಇವತ್ತು ವ್ಯವಸ್ಥೆನೂ ಬದಲಾಗಿದೆ ರೀ. ಇವತ್ತು ನಾವೆಲ್ಲರೂ ಒಕ್ಕಲ್ತನವನ್ನು ನಂಬಿವೋ ಮತ್ತೇನು ನಂಬಿ ಬದುಕು ಸಾಧ್ಯಗಳಿಲ್ಲ. ಟೈಲರಿಂಗ್ ಮಾಡಿ ಬದುಕ್ತಂದ್ರೆ ಎಷ್ಟು ದಿವಸ ಆಗುವಂಥದ್ದು, ಮತ್ತೊಂದು ಉದ್ಯೋಗ ಮಾಡಿ ಬದುಕಿದ್ರೆ ಎಷ್ಟು ದಿವಸ ಆಗುವಂಥದ್ದು. ಸಣ್ಣ ಸಣ್ಣ ಉದ್ಯಮ ಸಹಿತ ಬಂದ್ ಆಗ್ತಾಯಿದ್ದಾವೆ. ಹೀಗಾಗಿ ಈ ಎಲ್ಲ ದೃಷ್ಟಿ ಇಟ್ಕೊಂಡು ಮಕ್ಕಳನ್ನ ತಯಾರು ಮಾಡೋದು ಭಾಳ ಮಹತ್ವದ. ಅದಕ್ಕಾಗಿ ಶಿಕ್ಷಣ ರಂಗದ ಏನಕ್ಕೆ ಶಿಕ್ಷಕರನ್ನ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗ ಮಾಡುವಂಥ ಒಂದು ಏನು ಪ್ರವೃತ್ತಿ ನಮ್ಮಲ್ಲಿ ಅದ, ಅದು ಹೋಗಬೇಕು ಅನ್ನುವಂಥದ್ದು. ನಾವು ಎದಕ್ಕೆ ಬಂದಿದ್ದಾರೆ ಮಾಸ್ತರು ಅಥವಾ ಗುರುಮಾತೆಯರು ಅದೇ ಕೆಲಸ ಮಾಡಲಿ ಅನ್ನುವಂಥ ಒಂದು ವಿಧೇಯಕ ಪಾಸ್ ಮಾಡಲಿಕ್ಕೆ ಹೊರಟಿದ್ದಾರೆ. ನಿಜವಾಗಿಯೂ ಇದು ಬಹಳ ಒಳ್ಳೆಯ ಕೆಲಸ ಆಗಬೇಕಾಗಿತ್ತು ಎಂದು ಈಗ ಆಗಲಿಕ್ಕೆ ಇನ್ನೂ ಜಲ್ದಿ ಆಗಬೇಕಾಗಿತ್ತು. ಯಾಕಂದರೆ ಇಲ್ಲಿವರೆಗೆ ಎಷ್ಟೋ ಮಕ್ಕಳು ಇನ್ನೂ ಹೆಚ್ಚು ಕಲಿತಾಯಿದ್ರು, ಒಳ್ಳೆ ರೀತಿಯಿಂದ ಕಲಿತಾಯಿದ್ರು. ಅದು ಈಗಾದರೂ ನಮ್ಮ ಕನ್ನಡ ಗಾದೆ ಮಧ್ಯಲ್ಲ ಅಟ್ಟ ಮೇಲೆ ಒಲಿವು ಇತ್ತು. ಇನ್ನೊಂದಿನ ಹೇಳ್ತಾರೆ, ನಿಮಗೆ ಗೊತ್ತಿರ್ಬೋದು ಅದು ಅಂದ್ರೆ ಅಲ್ಲಿಗೆ ಆದ್ಮೇಲೆ ಒಲಿ ಉರಿಲಿಕ್ಕೆ ಶುರು ಆಗ್ತದಂತ. ಅಂದ್ರೆ ಅಲ್ಲಿವರೆಗೆ ಒಲಿ ಕಾದಿರ್ತದೆ, ಕಟ್ಟಿಗೆ ಕಾದಿರ್ತದೆ, ಜೋರು ಹತ್ತದ ನಂಗೆ ಅರ್ಥ ಅದು. ಹಂಗಿಲ್ಲೇ ಏನಪ್ಪ ಅಂತಂದ್ರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ. ಇವತ್ತು ನಮ್ಮ ಈ ಎಲ್ಲ ಶಿಕ್ಷಕರಲ್ಲೇ ಹೌದಪ್ಪ ಇದು ಸರಿಯಾಗಿಲ್ಲ ಕಲಿಸುವಂಥ ವ್ಯವಸ್ಥೆ ಅನ್ನುವಂಥದ್ದು ಇಲಾಖೆಗೆ ಗೊತ್ತಾಗಿ ಇಲಾಖೆ ಅದು ಮಸೂದೆ ತೊಗೊಂಬಂತ ಮಸೂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಆ ಮಸೂದೆಯಲ್ಲಿ ಏನಾಗ್ಬೋದು ಏನಿಲ್ಲ ಅದು ಬೇರೆ ವಿಷಯ. ಆದರೆ ಮಸೂದೆ ಮಾತ್ರ ಇಲ್ಲಿ ನಾವು ಸ್ಪಷ್ಟ ಹೇಳುವಂಥದ್ದು, ಶಿಕ್ಷಕರಿಗೆ ಇತರೆ ಕೆಲಸ ಹಚ್ಚೋದು ಬೇಕಾಗಿಲ್ಲ. ಅದು ಮಾಡಿದರೆ ಶಿಕ್ಷಣ ಕ್ಷೇತ್ರಕ್ಕೆ ಮಾಡುವಂಥ ದೊಡ್ಡ ದ್ರೋಹ. ಯಾಕಂದ್ರೆ ಒಬ್ಬ ವ್ಯಕ್ತಿ ತಯಾರಾಗೋದು ಈ ಬಾಲ್ಯಾವಸ್ಥೆಯಲ್ಲಿ. ಆ ವ್ಯಕ್ತಿ ಸರಿಯಾಗಿ ಬೆಳೆದೇ ಹೋದ್ರೆ, ಆ ವ್ಯಕ್ತಿ ಸರಿಯಾಗಿ ತಿಳ್ಕೊಳ್ಳೋದೇ ಹೋದ್ರೆ ಸಹಜವಾಗಿ ಒಬ್ಬ ವ್ಯಕ್ತಿ ಜೀವನ ನಾವು ಕೂತ್ಕೊಂಡು ಹಾಳು ಮಾಡಿದಂಗೆ ಆಗ್ತದೆ ಅನ್ನುವಂಥದ್ದು. ಅಂದ್ರೆ ವಿದ್ಯಾರ್ಥಿಗಳು ನಾವು ಹಾಳು ಮಾಡ್ತಾಯಿದ್ದೀವಿ ಏನೋ ಶಿಕ್ಷಕರು ಅಂತ ಅನ್ನೋ ಹಂಗೆ ಅನ್ನಿಸ್ತದೆ. ಆ ದಿಶೆಯಲ್ಲೇ ಈ ನಮ್ಮ ಶಿಕ್ಷಕರಿಗೆ ಶಿಕ್ಷಣ ಕೊಡೋದು ಬಿಟ್ಟು ಮತ್ತೊಂದು ಕೆಲಸ ಹಚ್ಚುವಂಥ ಒಂದು ಏನು ವಿಷಯ ಈಗ ನಡೆದ ಅದು ನಿಲ್ಲಬೇಕು. ಅಂದಾಗ ಶಿಕ್ಷಕರು ನಾವು ಮುಂಗೆ ಹಿಡಿದು ಕಲಿಗೆ ಬರ್ತದೆ. ಯಾಕ್ರಿ ಕಲಿಸಿಲ್ಲ ನಮ್ಮ ಮಕ್ಕಳಿಗೆ ಅಂತೇಳಿ ಈಗ ಅವ್ರು ಹೇಳ್ತಾರೆ, ನೀವು ಶಿಕ್ಷಣ ಕ್ಷೇತ್ರ ಕೆಲಸದವ್ರಿ 108 ಕೆಲಸಗಳದವ್ರು ನಾವೆಲ್ಲ ಮಾಡಬೇಕಾಗೈತಿ, ಅದಕ್ಕೆ ನಮ್ಮ ಬೇರೆ ಬೇರೆ ಕೆಲಸ ಹಚ್ತಾರೆ ಅವ್ರು ಅಂತ ಹೇಳ್ತಾರೆ. ಅದಕ್ಕೆ ಈ ಆರೋಪ ಬರ್ದಂಗೆ ನೋಡ್ಬೇಕಾಗಿದ್ದು ನಿಮ್ಮ ಕೆಲಸ. ಆ ದಿಶೆಯಲ್ಲಿ ಈ ಕೆಲಸದ ಏನು ಶಿಕ್ಷಕರಿದಾರಲ್ಲ ಆ ಶಿಕ್ಷಕರಿಗೆ ಇತರೆ ಕೆಲಸವನ್ನು ಬೇರೆ ಬೇರೆ ಕೆಲಸ ಹಚ್ಚೋದನ್ನು ಬಂದ್ ಮಾಡಿಸೋದು ಸೆಲ್ಲ ಒಂದು ಕಾನೂನು ತರಲಿ, ರೆಸ್ಟ್ರಿಕ್ಷನ್ ಹಾಕಲಿ, ಎಲ್ಲರಿಗೂ ಓದೋ ಅವಕಾಶ ಇಲ್ಲ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯಕಾಯಿಗಳಿಗೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ
ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.